ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ಗಣಪತಿ ಪ್ರಚೋದಯಾತ್. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಅತಿ ದೊಡ್ಡ ಖುಷಿ ವಿಚಾರ ಏನಂತಂದರೆ ಆಡಂಬರದ ಹಬ್ಬ, ಸಂಭ್ರಮದ ಹಬ್ಬ. ಬಹಳ ಖುಷಿ ವಿಚಾರ ಸಿಂಹ ರಾಶಿಯವರಿಗೆ ಬಂತು. ಸದ್ದಿಲ್ಲದ ಗದ್ದಲಿನೊಳಗ ಸುದ್ದಿ ಮಾಡಿ ಸಿಹಿ ಹಂಚುವರು ಯಾರು? ಸಿಂಹ ರಾಶಿಯವರು. ಏಪ್ರಿಲ್ ತಿಂಗಳಲ್ಲಿ ಅತ್ಯಂತ ಬಹುದೊಡ್ಡ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಈ ವಿಡಿಯೋ ನೋಡಿದರೆ ನಿಮಗೆ ಖುಷಿನೇ ಖುಷಿ. ಯಾಕೆ ಹೇಳಿ? ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 2 ತಿಂಗಳ ರಾಜಯೋಗ ಯಾರಿಗೆ? ಸಿಂಹ ರಾಶಿಯವರಿಗೆ. ಬಹುದೊಡ್ಡ ಖುಷಿ ವಿಚಾರದ ಪೂರ್ವದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋವನ್ನು ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಬಹಳ ಖುಷಿ ವಿಚಾರ ಅದ. ಏನದ ಗುರುಗಳ ಅಂತ ಖುಷಿ ವಿಚಾರ ಏನದ ಸಿಂಹ ರಾಶಿಯವರಿಗೆ ಅಂತಂದ್ರೆ ಏಪ್ರಿಲ್ ತಿಂಗಳಲ್ಲಿ ಏನಿದೆ ನಮಗೆ ಬಹುದೊಡ್ಡ ಖುಷಿ ವಿಚಾರ ಏನಂತಂದರೆ, ನೀವು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀರಾ, ಈ ವಿಡಿಯೋ ನೋಡಿದ್ರೆ ನಿಮಗೆ ಖುಷಿ ಆಗ್ತದೆ. ಅಂದರೆ ಏನಾಗ್ತದೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಏನಿದೆ ಒಂದು ಚೂರು ಅನ್ನೋದಕ್ಕಿಂತ ಬಹಳಷ್ಟು ಬದಲಾವಣೆಗಳು ಏನದ ಅಂತಂದರೆ, ಈಗ ನಿಮಗೆ ಸಿಂಹ ರಾಶಿಯವರಿಗೆ ಮಾಸ ಭವಿಷ್ಯ ಏನು ಹೇಳುತ್ತದೆ ಅಂತಂದರೆ, ಸಿಂಹ ರಾಶಿಯವರಿಗೆ ಗುರು ತುಂಬ ಬಲಿಷ್ಠನಾಗಿದ್ದಾನೆ ಇರೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಯಾಕೆ ಹೇಳಿ? ಸಿಂಹ ರಾಶಿಯವರಿಗೆ ಗುರು ಬಲಿಷ್ಠನಾಗಿದ್ದಾನೆ ಮತ್ತು 1 ತಿಂಗಳ ಕಾಲವರೆಗೂ ಸಹಿತ ಅನುಕೂಲ ಪ್ರಾಪ್ತಿಯಾಗ್ತದೆ ನಿಮಗೆ. ಏಪ್ರಿಲ್ ಮೇ ಆದಮೇಲೆ ಎಡಬಲ ಆದಮೇಲೆ ಸಿಂಹ ರಾಶಿಯವರಿಗೆ ಗುರುಬಲ ಹೋಗ್ಬಿಡ್ತದೆ. ಯಾವಾಗ? ಜೂನ್ 2ನೇ ತಾರೀಕು ಮೇಲೆ ಸಿಂಹ ರಾಶಿಯವರಿಗೆ ಗುರುಬಲ ಹೋಗ್ಬಿಡ್ತದೆ. ಏನದ ಗುರುಗಳ ನಮಗೆ ಏಪ್ರಿಲ್ ತಿಂಗಳಲ್ಲಿ ಬಹುದೊಡ್ಡ ಖುಷಿ ವಿಚಾರ ಏನದ? ಪ್ರಶ್ನಾರ್ಥಕ ಚಿಹ್ನೆ ಹಾಕೊಳ್ಳಿ. ಹಾಗಾದರೆ ಸಿಂಹ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನದ ಬಹುದೊಡ್ಡ ಖುಷಿ ವಿಚಾರ? ಸದ್ದಿಲ್ಲದೆ ಗದ್ದಲಿನೊಳಗ ಸುದ್ದಿ ಮಾಡಿ ಸಿಹಿ ಹಂಚುವರು ಯಾರು? ಸಿಂಹ ರಾಶಿಯವರು. ಅತಿ ದೊಡ್ಡ ಖುಷಿ ವಿಚಾರ ಏನದ ಅಂದರೆ, ನಿಮಗೆ ಸಿಂಹ ರಾಶಿಯವರಿಗೆ ಗುರು ಬಲಿಷ್ಠನಾಗಿರುವುದರಿಂದ ಏಪ್ರಿಲ್ ತಿಂಗಳಲ್ಲಿ ನಿಮಗೇನು ಸಮಸ್ಯೆ ಇಲ್ಲ. ಖುಷಿ ವಿಚಾರ, ಬಹುದೊಡ್ಡ ಖುಷಿ ವಿಚಾರ. ಆದರೆ 1.5 ತಿಂಗಳ ಕಾಲ ನಿಮಗೆ ಅನುಕೂಲ ಪ್ರಾಪ್ತಿಯಾಗ್ತದೆ. ಏಪ್ರಿಲ್ ಮೇ ಆದಮೇಲೆ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾನೆ. ಆವಾಗ ಸ್ವಲ್ಪ ಫೈನಾನ್ಸ್ಲಿ ಹಣದಲ್ಲಿ ಸ್ವಲ್ಪ ಕೊರತೆ ಬರ್ತದೆ. ತುಂಬ ಕೊರತೆ ಬರ್ತದೆ. ಏನದ ಗುರುಗಳ ನಮಗೆ ಶುಭ ಅಶುಭ ಫಲಗಳೇನದ ಗುರು? ಮೊದಲನೇದಾಗಿ ಸಿಂಹ ರಾಶಿಯವರಿಗೆ ಏನದ ಶುಭ ಫಲಗಳನ್ನು ನೋಡ್ಕೊಂಡ್ಬರ. ಯಾವಾಗ? ಈ ಏಪ್ರಿಲ್ ತಿಂಗಳಲ್ಲಿ ಮಾಸ ಭವಿಷ್ಯ ಏನು ಹೇಳ್ತದ? ಅದಕ್ಕಿಂತ ಮುಂಚಿತವಾಗಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಹಿಂಗೆ ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ, ಅಂದರೆ ಏಪ್ರಿಲ್ ತಿಂಗಳು ಮೇ ತಿಂಗಳ ಬಹುದೊಡ್ಡ ಖುಷಿ ವಿಚಾರ ಅಂತ ಹೇಳಿದ್ರೆ ಫೈನಾನ್ಸಲ್ಲಿ ತುಂಬ ಶ್ರೀಮಂತರಾಗ್ತೀರಾ. ಆದರೆ ಇವೆರಡು ತಿಂಗಳ ಒಳಗಡೆ ಸ್ವಲ್ಪ ಹಣದ ದುಬ್ಬರ ಬರ್ತದ. ಆದರೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಹಣವನ್ನು ನಿಮ್ಮ ಹತೋಟಿ ಒಳಗೆ ಇಟ್ಕೋಬೇಕಾಗ್ತದೆ. ಅಂದರೆ ಏನಾಗ್ತದಂದರೆ ಏಪ್ರಿಲ್ ತಿಂಗಳಲ್ಲಿ ಸೂರ್ಯ ಉಚ್ಚ ಸ್ಥಾನಕ್ಕೆ ಬರೋದ್ರಿಂದ ನಿಮಗೆ ಫೈನಾನ್ಸಿ ಹಣ ಇಟ್ಕೊಳ್ತೀರಾ. ಆದರೆ ಹಣದ ಅಡಚಣೆಗಳು ಸಹಿತ ಬಂದರೂ ಸಹಿತ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ. ಆದರೆ ಹಣದ ಅಡಚಣೆಗಳು ನಿಮಗೆ ಬರಬಾರ್ದು ಅಂತಂದರೆ ಏನು ಮಾಡಬೇಕು? ಈ ಏಪ್ರಿಲ್ ಮತ್ತು ಮೇ ತಿಂಗಳು ಸ್ವಲ್ಪ ಹಣವನ್ನು ಕೂಡಿಟ್ಟುಕೊಳ್ಳುವಂತಹ ಸಾಧ್ಯತೆ ಮಾಡಬೇಕಾಗ್ತದೆ. ಕಳ್ಕೋಬೇಡಿ. ಮತ್ತು ಮುಂದಿನ ತಿಂಗಳ ಏನು ಗುರುಗಳ ನಮ್ಗೆ ಹಣನ ಸಿಗ್ತದ. ಆದರೆ ಸ್ವಲ್ಪ ಕುಂಠಿತ ಆಗ್ತದ, ಹಣದಿಂದ ಸ್ವಲ್ಪ ಕುಂಠಿತ ಆಗ್ತದ. ಏಪ್ರಿಲ್ ತಿಂಗಳಲ್ಲಿ ಗುರು ಬಲಿಷ್ಠನಾಗಿರೋದ್ರಿಂದ
ಲಾಭಸ್ಥಾನದಲ್ಲಿ ಇರೋದ್ರಿಂದ ಪೂರ್ವ ಪುಣ್ಯದ ಅಂದರೆ ಪೂರ್ವ ಸ್ಥಾನಾಧಿಪತಿ ಆಗಿರತಕ್ಕಂತಹ ಅಷ್ಟಮಾಧಿಪತಿ ಆಗಿರತಕ್ಕಂಥ ಗುರು ಲಾಭದಲ್ಲೇ ಇರೋದ್ರಿಂದ ಅದೃಷ್ಟಗಳು ನಿಮಗೆ ದೊರೆತೇ ಇರ್ತದೆ. ಸಂತಾನವನ್ನು ಅಪೇಕ್ಷೆ ಪಡ್ತಕ್ಕಂತಹ ದಂಪತಿಗಳಿಗೆ ಒಂದು ಶುಭ ಫಲ ಆಗಿರತಕ್ಕಂಥದ್ದು. ಹಿರಿಯರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಹಿತ ದೂರ ಆಗ್ತವ. ಕೋರ್ಟ್ ಕಚೇರಿಗಳಲ್ಲಿ ನಿಮಗೆ ಜಯ ಪ್ರಾಪ್ತಿ ಆಗ್ತದ. ನಾವೀಗ ಶುಭ ಫಲಗಳನ್ನು ಹೇಳ್ತಾ ಇದ್ದೀವಿ. ಏನದ ಏಪ್ರಿಲ್ ತಿಂಗಳು ಶುಭ ಫಲ. ದಾಯಾದಿಗಳಿಂದ ಕಲಹಗಳು ದೂರ ಆಗ್ತದೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅನುಕೂಲತೆಗಳಾಗ್ತವೆ. ಏಪ್ರಿಲ್ ತಿಂಗಳಲ್ಲಿ ವಿಶೇಷವಾಗಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ಪ್ರಬಲವಾಗಿರ್ತದೆ. ಅಷ್ಟಮ ಶನಿ ಪ್ರಭಾವ ಈಗ ನಡೀತಾ ಇದೆ. ನಿಮಗೆ ನಿರಂತರವಾಗಿ ಇದಕ್ಕೆ ನಿಮಗೆ ಬಹಳಷ್ಟು ನಿಮಗೆ ಎಚ್ಚರ ಗಂಟೆ ಕೊಡ್ತಾ ಇದ್ದೀನಿ. ಎಚ್ಚರಿಕೆಯಲ್ಲಿರಿ ಅಂತ ಸಿಂಹರಾಶಿಯವರಿಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಮೇ ತಿಂಗಳು ಆಗಿಬಿಡ್ತು ಅಂತಂದರೆ ಜೂನಿಂದ ಗುರುಬಲ ಇರೋದಿಲ್ಲ ನಿಮಗೆ. ಒಂದು ಕಡೆ ಅಷ್ಟಮ ಶನಿ ಪ್ರಭಾವ ಇರ್ತದ, ಇನ್ನೊಂದು ಕಡೆ ಗುರುಬಲ ಇರೋದಿಲ್ಲ. ಸಿಂಹರಾಶಿಯವರಿಗೆ ವೀಕ್ ಆಗಿಬಿಡ್ತಾರೆ. ಆಗ 2 ತಿಂಗಳ ಕಾಲ ನೀವೇನಂತಂದರೆ ಹುಷಾರಾಗಿರ್ಬೇಕು. ಅಷ್ಟಮದಿಂದ ಶನಿ ದೋಷಕ್ಕೆ ಏನು ಮಾಡ್ಬೇಕ್ರಿ ಗುರುಗಳ? ನಮ್ಗೆ ಅಷ್ಟಮ ಶನಿ ಅದು ಏನು ಮಾಡಿ ಶಿವನ ದೇವಸ್ಥಾನಕ್ಕೆ ಏನು ಪರಿಹಾರ ಏನ್ರಿ ಗುರುಗಳ ಅಂತಂದ್ರೆ, ಶಿವನ ದೇವಸ್ಥಾನಕ್ಕೆ ಹೋಗಬೇಕು, ಶಿವನ ದರ್ಶನವನ್ನು ಮಾಡಬೇಕು. ಶನಿವಾರ ಶನೈಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಮನೆಯಲ್ಲಿ ಅದರ ಸಾಧ್ಯವಾದಷ್ಟು ಮನೆಯಲ್ಲಿ ಶನೈಶ್ವರನ ಅಷ್ಟೋತ್ತರಗಳಾಗಲಿ, ಶನೈಶ್ವರನ ಮಂತ್ರಗಳನ್ನು ಹೇಳೋದಾಗಲಿ, ಮತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿಕೊಂಡಿದ್ರೆ ನಿಮಗೆ ಶನಿ ಪರಿಹಾರ ಆಗುವಂತೆ. ಮತ್ತು ಏನಾಗ್ತದಂದ್ರೆ ಅದೃಷ್ಟಗಳು ಜಾಗೃತೆ ವಹಿಸಬೇಕು. ಅಂದರೆ ತುಂಬ ಅದೃಷ್ಟವಂತರಾಗ್ತೀರ, ಆದರೆ ಜಾಗೃತ ವಹಿಸಬೇಕಾಗ್ತದೆ. ಸಿಂಹರಾಶಿಯವರಿಗೆ ಮುಖ್ಯವಾಗಿ ಏನದ ಗುರುಗಳು ಅಂತಂದರೆ ಕುಜನ ಬದಲಾವಣೆಗಳಾಗ್ತವೆ. ಯಾವಾಗ ಅಂದರೆ ಏಪ್ರಿಲ್ 3ನೇ ತಾರೀಕಿನಂದು 2026 3ನೇ ತಾರೀಕಿನಂದು ಕುಜ ಬದಲಾವಣೆಗಳಾಗ್ತವೆ. ಕುಜ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಕುಜ ಅಷ್ಟಮ ಸ್ಥಾನಕ್ಕೆ ಬಂದಾಗ ತಾತ್ಕಾಲಿಕವಾಗಿ ನಿಮಗೆ ಕುಜದೋಷ ಬರ್ತದೆ. ಕುಜದೋಷ ಪ್ರಾಪ್ತಿಯಾದ ಆಗ್ತದ. ಆದ್ರೆ ಕುಜದೋಷ ಪ್ರಾಪ್ತಿ ಅವ್ರು ಏನಾಗತ್ರಿ ಗುರುಗಳ? ಸಿಟ್ಟು, ಕೋಪ, ನೆಮ್ಮದಿಯನ್ನೇ ಹಾಳು ಮಾಡ್ಕೊಂತೀರ. ಕೋಪ ಸ್ವಲ್ಪ ಜಾಸ್ತಿ ಆಗ್ತದ, ದುಃಖಕ್ಕೆ ಕೀಡಾಗ್ತೀರ, ಮತ್ತೆ ಆದರೆ ಸ್ವಲ್ಪ ಡಿಗರ್ ಆಗ್ತೀರ. ಅದಕ್ಕಾಗಿ ಕೋಪವನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕಾಗ್ತದೆ. ಸಿಟ್ಟು ತನ್ನವೇರಿ, ಶಾಂತಿ ಪರರವೇರಿ, ಇವೆರಡೂ ನಿಮಗೆ ಮಿತ್ರವಾದುದು ನೋಡ ದೊಡ್ಡ. ಅದಕ್ಕಾಗಿ ಸಿಟ್ಟನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕಾಗ್ತದೆ. ತುಂಬ ಕೋಪ ಬಂದಾಗ ಸರಾಗವಾಗಿ ಕುಜನ 8ನೇ ಬಂದಾಗ ಸಾಧಾರಣವಾಗಿ ನಿಮಗೆ ಈ ಅಪ್ಲಿಕೇಶನ್ ಬಲ್ಲ ಅಂದರೆ ಆಗ್ತದೆ ನಿಮಗೆ. ಮತ್ತು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸ್ವಲ್ಪ ಕೋಪವನ್ನು ಕಂಟ್ರೋಲ್ ಮಾಡಿಟ್ಕೊಳ್ಳಿ, ತಾಳ್ಮೆಯನ್ನು ಕಳ್ಕೋಬೇಡಿ. ಇದಕ್ಕೇನು ಪರಿಹಾರ ಗುರುಗಳ? ಕೋಪ ನಮ್ಮ ಹಿಡಿತರೊಳಗೆ ಇಟ್ಕೋಬೇಕ್ರಿ ಗುರುಗಳ. ಪರಿಹಾರ ಏನಂತಂದರೆ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಪುರೋಹಿತರಾಗಲಿ ಯಾರಿಗಾರು ಹೇಳಿ ಒಂದು ಭಸ್ಮಾರ್ಚನೆ ಮಾಡಿಸ್ಕೊಳ್ಳಿ, ಭಸ್ಮದ ಅಲಂಕಾರ ಮಾಡಿಸ್ಕೊಳ್ಳಿ. ಆ ಭಸ್ಮವನ್ನು ತೆಗೆದಿಟ್ಕೊಳ್ಳಿ, ಡೈಲಿ ಹಣೆಗೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಅದನ್ನು ಕುಡೀರಿ. ನಿಮಗೆ ಕೋಪ ಸಿಟ್ಟು ಕಡಿಮೆ ಆಗ್ತದೆ, ಸುಬ್ರಹ್ಮಣ್ಯ ಅನುಗ್ರಹ ಆಗ್ತದೆ. ಆಗ ಕೋಪ ಸಿಟ್ಟುಗಳೆಲ್ಲ ದೂರ ಆಗ್ತದೆ. ಮತ್ತು ಏನಾಗ್ತದಂದರೆ ಮತ್ತೆ ಸಿಟ್ಟುಗಳನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಭಾಗ್ಯ ಸ್ಥಾನಾಧಿಪತಿ ಆಗಿರ್ತಕ್ಕಂತಹ ಅಷ್ಟಮದಲ್ಲಿ ಇರೋದ್ರಿಂದ, ಚತುರ್ಥ ಸ್ಥಾನಾಧಿಪತಿ ಅಷ್ಟಮದಲ್ಲಿ ಇರೋದ್ರಿಂದ ಏಪ್ರಿಲ್ ಅಂದರೆ 2ನೇ ತಾರೀಕು, ಏಪ್ರಿಲ್ 2ನೇ ತಾರೀಕು ಸಿಂಹರಾಶಿಯವರಿಗೆ ವಾಹನದಿಂದಾಗಲಿ ಮತ್ತು ನೀರಿಂದಾಗಲಿ ಮತ್ತು ಮಾತೃಕೋಪ ಆಗಲಿ, ತಂದೆಯಿಂದ ಮಗನಿಗೆ ಕಿರಿಕಿರಿ, ಮಗನಿಂದ ತಾಯಿಗೆ ಕಿರಿಕಿರಿ, ತಾಯಿಯಿಂದ ಮಗಳಿಗೆ ಕಿರಿಕಿರಿ, ಮಗಳಿಂದ ತಾಯಿಗೆ ಕಿರಿಕಿರಿ, ಈಗ ಜಗಳಗಳಾಗುವಂಥದ್ದು ತುಂಬ ಆಗ್ತದೆ. ಅದಕ್ಕಾಗಿ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಅಡಚಣೆಗಳು ಬರ್ತವೆ, ವಿಳಂಬಗಳಾಗ್ತವೆ, ಎಚ್ಚರದಿಂದಿರಬೇಕಾಗ್ತದೆ. ಮತ್ತು ಇನ್ನು ಕುಜ ನಿಮಗೆ ಭಾಗ್ಯಸ್ಥಾನಾಧಿಪತಿ ಆಗಿರ್ತಕ್ಕಂತಹ ಆದ್ದರಿಂದ ವಿಷಯ ಏನಂತಂದರೆ ನಿಮಗೆ ವಿಜಯ ಪ್ರಾಪ್ತಿ ಆಗ್ತದೆ. ಸ್ವಲ್ಪ ಲೇಟ್ ಆದರೂ ಸಹಿತ ಹೆದರಬೇಡಿ, ಧೈರ್ಯವಾಗಿರಿ, ಎಲ್ಲವನ್ನ ಎದುರಿಸ್ತೀರಾ.
ಮತ್ತು ಯಾವತ್ತೂ ಸಹಿತ ಸುಬ್ರಹ್ಮಣ್ಯ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರ್ತದೆ. ಯಾಕೆ ಹೇಳಿ ಭಸ್ಮಾರ್ಚನೆ ಮಾಡಿಸಿರ್ತೀರ. ಅದಕ್ಕಾಗಿ ಬುಧ 11ನೇ ತಾರೀಕು ನೀಚ ಸ್ಥಾನಕ್ಕೆ ಬರ್ತಾನೆ. ಬುಧ ನೀಚ ಸ್ಥಾನಕ್ಕೆ ಬಂದರೆ ಏನು ಮಾಡ್ತಾನಂದರೆ ಬಹಳ ಪ್ರಾಬ್ಲಮ್ ಕೊಡ್ತಾನೆ ಸಿಂಹರಾಶಿ. ಕುಟುಂಬ ವೃದ್ಧಿ, ಧನ ವೃದ್ಧಿ ಮತ್ತು ವಾಕ್ವೃದ್ಧಿ, ನಿಮ್ಮ ಮಾತಿನ ಬಲ, ವಿದ್ಯಾಕ್ಷೇತ್ರದಲ್ಲಿ ಇಷ್ಟು ಲಾಭಗಳ ಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಬುಧ ನೀಚ ಸ್ಥಾನಕ್ಕೆ ಬರೋದ್ರಿಂದ 0 ಪಾಯಿಂಟಿಂದ ಅಂದರೆ 0 ಪಾಯಿಂಟಿಗೆ ಬಂತಂದರೆ ಏನಾಗ್ತದೆ, ಸಿಕ್ಕಾಪಟ್ಟೆ ಕಷ್ಟಗಳಾಗ್ತವೆ. ಮತ್ತು ಆದರೆ ಕಷ್ಟಗಳಾದರೆ ಏನಾಗ್ತದೆ ಹೇಳಿ, ಬುಧ ನೋಡಿ ಖುಷಿ ವಿಚಾರ ಏನಂದರೆ ಬುಧ ಈಗ ಗುರುವಿನ ಮನೆಯೊಳಗಿದ್ದಾನೆ. ಈಗಾಗಲೇ ಗುರು ಬುಧನ ಮನೆಯೊಳಗಡೆ ಇರ್ತಕ್ಕಂಥದ್ದು. ಏನು ಭಯ ವರಸೆ ಮಾಡ್ಕೋಬೇಡಿ. ಯಾಕಂದರೆ ಬುಧ ಪ್ಲಸ್ ಗುರು ಈ ಒಟ್ಟಿಗೆ ಪರಿವರ್ತನಾ ಯೋಗ ಬರ್ತದೆ ನಿಮಗೆ. ಅಂದರೆ ಕುಟುಂಬ ವೃದ್ಧಿ, ಧನ ವೃದ್ಧಿ, ವಾಕ್ವೃದ್ಧಿ, ವಿದ್ಯಾಕ್ಷೇತ್ರಗಳಲ್ಲಿ ಲಾಭಗಳಾಗುವಂಥದ್ದು ನಿಮಗೆ ಆಗ್ತದೆ. 15ನೇ ತಾರೀಕು ಸೂರ್ಯ ತುಂಬ ಬಲಿಷ್ಠನಾಗಿ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಈ 14-15 ಕಳೆದ ಮೇಲೆ ನಿಮಗೆ ರಾಶಾಧಿಪತಿ, ಭಾಗ್ಯಾಧಿಪತಿ ಬಂದರೆ ಒಳ್ಳೆಯ ಫಲಗಳನ್ನು ನೀಡುವಂಥದ್ದು. ಅಂದರೆ ಏನಾಗ್ತದೆ ಗುರುಗಳು ಅಂತಂದರೆ, ಈ ಗೋರ್ಮೆಂಟ್ ಕೆಲಸಗಳಲ್ಲಿ ಅರ್ಜಿ ಹಾಕಿದ್ರೆ, ಎಕ್ಸಾಮ್ಗಳನ್ನು ಬರೆದಿದ್ರೆ ಎಕ್ಸಾಮ್ಗಳಲ್ಲಿ ಪಾಸ್ ಆಗುವಂಥದ್ದು, ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಸಹಿತ ಚೆನ್ನಾಗಿರ್ತದೆ. ಮತ್ತು ಗೋರ್ಮೆಂಟ್ಗಳ ಕೆಲಸದಲ್ಲಿ ಇರುವಂಥವ್ರಿಗೆ ಏನಾಗ್ತದೆ, ಪ್ರಮೋಷನ್ ಆಗ್ತದೆ. ಮತ್ತು ಉನ್ನತ ಅಧಿಕಾರಿಗಳಿಗೆ ಪ್ರಶಂಸೆ ಅಂದರೆ ಬರ್ತದೆ. ಮತ್ತು ಸರ್ಕಾರದಿಂದ ಸಹಕಾರ ನೀಡ್ತಾರೆ ನಿಮಗೆ. ಭಾಗ್ಯ ಅನ್ನುವಂಥದ್ದು ಹೆಚ್ಚು ಅಭಿವೃದ್ಧಿ ಆಗ್ತದೆ. ಭಾಗ್ಯಾಧಿಪತಿ ನಿಮಗೆ ಅಂದರೆ ಲಾಭಸ್ಥಾನಾಧಿಪತಿ ಕುಜನಾದರೂ ಸಹಿತ ಸೂರ್ಯ ವಿಶೇಷವಾಗಿ ರಾಶ್ಯಾಧಿಪತಿ ಆದ್ದರಿಂದ ತ್ರಿಕೋಣಾದಿಗಳು ಸಹಿತ ನಿಮಗೆ ಫಲವನ್ನು ನಿಮಗೆ ಹೆಚ್ಚು ಸಿಗ್ತದೆ. ಈ ಗೋರ್ಮೆಂಟ್ ಎಕ್ಸಾಮ್ಗಳನ್ನು ಬರೆಯುವಂಥವ್ರಿಗೆ ಸಹಿತ ಜಾಕ್ಪಾಟ್, ಒಳ್ಳೆಯ ಅದೃಷ್ಟ ಯೋಗ. ಯಾಕೇಳಿ ಗೌರ್ಮೆಂಟ್ ಕೆಲಸವನ್ನು ಮಾಡುವಂಥವ್ರಿಗೆ ಸಹಿತ ಪ್ರಮೋಷನ್ ಆಗ್ತದೆ. ರಾಜಕೀಯ ವ್ಯಕ್ತಿಗಳಿಗೆ ಚೆನ್ನಾಗಿರ್ತದೆ. ಉನ್ನತ ಅಧಿಕಾರಿಗಳಿಗೆ ಪ್ರಶಂಸೆ ಬರ್ತದೆ. ಸರ್ಕಾರದಿಂದ ಸಹಕಾರ ಸಿಗ್ತದೆ. ಮತ್ತು ಭಾಗ್ಯ ಅನ್ನುವಂಥದ್ದು ಹೆಚ್ಚು ಅಭಿವೃದ್ಧಿ ಆಗ್ತದೆ. ಭಾಗ್ಯಸ್ಥಾನಾಧಿಪತಿ ನಿಮಗೆ ಸ್ಥಾನಾಧಿಪತಿ ಕುಜನಾಗಿದ್ದರೂ ಸಹಿತ ಸೂರ್ಯ ವಿಶೇಷವಾಗಿ ರಾಸ್ಯಾಧಿಪತಿ ಆದ್ದರಿಂದ ತ್ರಿಕೋಣ ಸ್ಥಾನಾಧಿಪತಿ ಫಲವನ್ನು ನಿಮಗೆ ನೀಡುವಂಥದ್ದು, ಹೆಚ್ಚು ಲಾಭಗಳು ಸಿಗುವಂಥದ್ದು. ಮಿತ್ರರಾಗಲಿ, ಪುತ್ರರಾಗಲಿ, ಪುತ್ರಿಯರಾಗಲಿ ಸಹಿತ ನಿಮಗೆ ಅನುಕೂಲಗಳಾಗಬಹುದು. ಮತ್ತು ಔಷಧಿ ವ್ಯಾಪಾರಗಳನ್ನು ಮಾಡ್ತಕ್ಕಂಥವರಿಗೆ ವಿದೇಶಿ ಪ್ರಯಾಣವನ್ನು, ವ್ಯಾಪಾರಗಳಾಗಲಿ, ರಾಜಕೀಯ ಸ್ಥಾನಮಾನಗಳು ಅಭಿವೃದ್ಧಿ ಆಗುವಂಥದ್ದಾಗ್ತಕ್ಕಂಥದ್ದು. ಹೋಟೆಲ್ ವ್ಯಾಪಾರಿಗಳಿಗೆ ಒಂದಿಷ್ಟು ಸ್ವಲ್ಪ ನೆಮ್ಮದಿಯನ್ನು ಸಿಗುವಂಥದ್ದು. ಹೆಚ್ಚು ದಾನವನ್ನು ಮಾಡ್ತೀರಾ, ಖ್ಯಾತಿಯನ್ನು ಹೊಂದ್ತೀರಾ. ಮತ್ತು ಇದು ದಶಮ ಸ್ಥಾನದ ಒಂದು ಸ್ಥಾನ ಅಂತಂದರೆ ನವಮ ಸ್ಥಾನ, ದಶಮ ಸ್ಥಾನ ಬಲಿಷ್ಠನಾದರೆ ಶುಭ ಫಲಗಳನ್ನು ಈಗ ನಿಮಗೆ ನವಮ ಸ್ಥಾನಾಧಿಪತಿಗಳನ್ನು ಹೇಳ್ತಕ್ಕಂಥ. ಈಗ ದಶಮ ಸ್ಥಾನಗಳು ಏನು ಹೇಳ್ತದ ಅಂತಂದರೆ, ದಶಮ ಸ್ಥಾನಾಧಿಪತಿ ಯಾರು? ಶುಕ್ರ ಸಿಂಹರಾಶಿಯವರಿಗೆ ಧೈರ್ಯ. ಮತ್ತು ದಶಮಾಧಿಪತಿ ಸಿಂಹರಾಶಿಯವರಿಗೆ 1 ತಿಂಗಳ ತನಕ ವಿದ್ಯೆ ಆಗ್ಬೋದು, ವ್ಯಾಪಾರದಲ್ಲಾಗಲಿ, ಉದ್ಯೋಗಗಳಾಗಲಿ ಏನೇ ತೊಂದರೆಗಳು ಯಾವುದೂ ಸಹಿತ ಬರೋದಿಲ್ಲ. ಈವನ್ ಆರೋಗ್ಯದಲ್ಲಿ ಸಹಿತ ನಿಮಗೆ ಈ ಏಪ್ರಿಲ್ 15ರೊಳಗೆ ಆಚೆ ಆಗ್ಬೋದು. ಆದರೆ 15 ಕಳೆದ ಮೇಲೆ ಆರೋಗ್ಯದ ಸಮಸ್ಯೆಗಳು ನಿಮಗೆ ಇರುವುದಿಲ್ಲ. ಮತ್ತು ಚಿಂತೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಆರಾಮಾಗಿ ಭಯಪಡುವಂಥ ಅವಶ್ಯಕತೆ, ಆರಾಮಾಗಿರ್ಬೋದು. ಸಿಂಹರಾಶಿಯವರಿಗೆ ವ್ಯಾಪಾರ ಮತ್ತು ಕೃಷಿ ಇವೆರಡುಗಳಲ್ಲಿ ತುಂಬ ಅಭಿವೃದ್ಧಿ ಕಾಣ್ತೀರಾ. ಮತ್ತು ಏಪ್ರಿಲ್ 15ರ ನಿಮಗೆ ಅತ್ಯಂತ ಪ್ರಬಲರಾಗ್ತೀರಾ. ಅತ್ಯಂತ ದುಬಾರಿ ತಿಂಗಳು ಯಾವುದಂದರೆ ಈ ಏಪ್ರಿಲ್ ತಿಂಗಳು ಮತ್ತು ಮೇ ತಿಂಗಳು. ಸಿಂಹರಾಶಿಯವರಿಗೆ ಅತ್ಯಂತ ದುಬಾರಿ ತಿಂಗಳು ಯಾವುದಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಾಗಿರ್ತಕ್ಕಂಥ. ಬಹುದೊಡ್ಡ ಬದಲಾವಣೆಗಳಾಗ್ತವೆ. ಮತ್ತು ಯಾವುದು ಸಹಿತ ನೆಗ್ಲೆನ್ಸಿ ಮಾಡ್ಕೊಳ್ಬೇಡಿ. ದುಡ್ಡಿನ ಹಣ ವಿಚಾರ ಬಂದಾಗ ಈ ಏಪ್ರಿಲ್ ಮೇ ತಿಂಗಳು ಒಂದಿಷ್ಟು ಕೂಡಿಟ್ಕೊಳ್ಳಿ. ನಿಮಗೆ ಎಚ್ಚರದ ಕರೆಗಂಟೆ ಕೊಟ್ಟಿದ್ದೀನಿ. ಆದರೆ ಜೂನ್ 2 ಮೇಲೆ ಸ್ವಲ್ಪ ಕಷ್ಟಗಳನ್ನು ಎದುರಿಸ್ತೀರಾ. ನಾವು ಹೇಳೋದೇ ಬೇಡ, ನಿಮಗೆ ಗೊತ್ತಾಗ್ತದೆ. ಅಂದರೆ
ರಾಶಾಧಿಪತಿ ತುಂಬ ಪವರ್ಫುಲ್ ಆಗಿರೋದ್ರಿಂದ ಅಷ್ಟಮದಲ್ಲಿ ಕುಜ ಇದ್ರು ಕುಜ ಫಲ ಏನು ಹೇಳ್ತದಂದ್ರೆ ದಶಮದಲ್ಲಿ ಕುಜ ಇರೋದ್ರಿಂದ ಫಲ ಏನು ಹೇಳ್ತದ? ಕಾವ್ಯಗಳಲ್ಲಿ, ನಾಟಕದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ, ಚಲನಚಿತ್ರಗಳಲ್ಲಿ ಅಭಿವೃದ್ಧಿ ಕಾಣ್ತೀರಾ. ಕಿರುತೆರೆಗಳಲ್ಲಿ, ಕಲಾವಿದರಲ್ಲಿ, ಜಾನಪದ ಕಲಾವಿದರಲ್ಲಿ ದಶಮದಲ್ಲಿ ಬಲಿಷ್ಠ ಸಂಪತ್ತ ಭರಿತನಾಗಿ ಉಂಟು ಮಾಡ್ತಾರೆ. ಸೌಂದರ್ಯದ ಉಪಕರಣಗಳು, ಕಾಮೋತ್ತೇಜನ ಉಪಕರಣಗಳು ಶುಕ್ರನೇ ಕಾರಣನಾಗಿರ್ತಕ್ಕಂಥದ್ದು. ಬಾಣಂತಿಯರಿಗಂತೂ ಏನು ತೊಂದರೆ ಇಲ್ಲ, ಯಾಕೇಳಿ ಶುಕ್ರನೇ ಒಂದು ಪ್ರಾಬಲ್ಯ ಪೌಷ್ಟಿಕತೆಗಳನ್ನು ಕೊಡ್ತಕ್ಕಂಥದ್ದು. ಸ್ತ್ರೀಯರಿಗೆ ಸಂಪತ್ತು ಪ್ರಾಪ್ತಿಯಾಗ್ತದೆ. ಹೆಂಡತಿಯ ಮನೆಯ ಆಸ್ತಿ ಏನಾದರೂ ಬರಬೇಕಾಗಿ ಕೈ ಸೇರಬೇಕಾಗಿದ್ರು ಸಹಿತ ಏನಾಗ್ತದೆ ಅಂದರೆ ಅದು ಸಾಧ್ಯತೆಗಳಾಗ್ತದೆ. ಹೆಂಡತಿ ಮನೆ ಆಸ್ತಿ ಬರಬೇಕಾದ್ರೆ ಸಿಗುವಂಥ ಸಾಧ್ಯತೆಗಳಾಗ್ತದೆ. ಹಣ್ಣಿನ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರು, ಪುಷ್ಪಗಳ ವ್ಯಾಪಾರಗಳನ್ನು ಮಾಡ್ತಕ್ಕಂಥದ್ರೆ ಹೂವುಗಳ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು ಸಹಿತ ಮಾರಾಟ ಮಾಡ್ತಕ್ಕಂಥವ್ರು ಅಭಿವೃದ್ಧಿಯನ್ನು ಕಾಣ್ತೀರ. ಗೋವುಗಳ ಅಭಿವೃದ್ಧಿ ಆಗ್ತದೆ. ಕಲಾವಿದರಿಗೂ ಸಹಿತ ವಾದ್ಯಕರಿಗಾಗಲಿ ಗಾಯನದಲ್ಲಾಗಲಿ ಅಭಿವೃದ್ಧಿ ಆಗ್ತದೆ. ಶನಿ ಒಂದು ಬಿಟ್ಟರೆ ಒಟ್ಟಾರೆಯಾಗಿ ಹೇಳಬೇಕಪ್ಪ ನಮಗೆ ಸಿಂಹರಾಶಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಶನಿ ಒಂದು ಬಿಟ್ಟರೆ ನಿಮಗೆ ಅದೃಷ್ಟದ ಯೋಗ. ಅದೊಂದು ಏನು ಮಾಡ್ಬೇಕ್ರಿ ಗುರುಳ? ಅದಕ್ಕೆ ಹೇಳಿದಲ್ಲ, ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಶನೇಶ್ವರನ ಅನುಗ್ರಹ ಪಡ್ಕೊಂಬನ್ನಿ, ಇಲ್ಲಾಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅನುಗ್ರಹ ಪಡ್ಕೊಂಬನ್ನಿ, ಇಲ್ಲಾಂದರೆ ಒಂದು ಭಸ್ಮಾರ್ಚನೆಗಳನ್ನು ಮಾಡಿಸ್ಕೊಳ್ಳಿ. ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಭಸ್ಮಾರ್ಚನೆ ಮಾಡ್ಕೊಳ್ಳಿ. ಸರಿ, ಹಾಗಾದರೆ ಸಿಂಹರಾಶಿಯವರಿಗೆ ಗುರುಬಲ ಇದೆ. ಈ ತಿಂಗಳು ಪೂರ್ತಿ ನಾವು ಏನು ಅಂದ್ಕೊಂಡಿದ್ದ ಕೆಲಸಗಳಾಗ್ತವೆ. ಜೂನ್ ಆದಮೇಲೆ ಏನು ಮಾಡ್ಬೇಕ್ರಿ ಗುರುಗಳ? ಜೂನ್ 2ನೇ ತಾರೀಕಿನ ಗುರುಬಲ ಹೋಗ್ತದ. ನಮಗೆ ಒಂದು ಹೌಸ್ ಆಫ್ ಲಾಭ ಅಂದರೆ ನಷ್ಟ ಆಗ್ತದ. ವ್ಯಯ ಸ್ಥಾನಕ್ಕೆ ಬರ್ತಾನೆ. ಹಾಗೆ ಸ್ಥಾನಕ್ಕೆ ಬಂದ ಏನೆಲ್ಲ ಖರ್ಚುಗಳಾಗ್ತವೆ, ಏನೆಲ್ಲ ಜಂಜಾಟಗಳಾಗ್ತವೆ, ಏನೆಲ್ಲ ಕಿಕ್ಕಾಟಗಳಾಗ್ತವೆ, ಇದೆಲ್ಲ ನೋವುಗಳಾಗ್ತವೆ. ಯಾವಾಗ? ಜೂನ್ 2ರ ಕಳೆದ ಮೇಲೆ ಸಿಂಹರಾಶಿಯವರಿಗೆ ಅತಿ ದೊಡ್ಡ ಆತಂಕ ಜೂನ್ 2 ಮೇಲೆ. ಇವೆರಡು ತಿಂಗಳ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆರಾಮಾಗಿ ನೆಮ್ಮದಿಗ, ಸುಖಕರ, ಲಾಭಕರ, ಸಮೃದ್ಧಿಕರ, ನೆಮ್ಮದಿಕರ ಇವೆರಡು ತಿಂಗಳು. ಆಮೇಲೆ ಸ್ವಲ್ಪ ಬಹುದೊಡ್ಡ ಆತಂಕ ಬರ್ತದೆ. ಅದಕ್ಕಾಗಿ ವಾಹನದಿಂದ, ನೀರಿನಿಂದ, ಬೆಂಕಿಯಿಂದ ಹುಷಾರಾಗಿ ಸಿಂಹರಾಶಿಯವರಾಗಿರ್ತಕ್ಕಂಥದ್ದು. ಜೂನ್ 2 ಆದಮೇಲೆ ಏನು ಮಾಡ್ಬೇಕ್ರಿ ಗುರುಗಳ? ನಮಗೆ ಗುರು ಹೋಗ್ತಾನಲ್ಲ, ಅದಕ್ಕಾಗಿ ಗುರುವಿನ ಅನುಗ್ರಹ ಬೇಕಂದ್ರೆ ಯಾರಾದರೂ ಊರಿನೊಳಗಡೆ ಮಠ ಇದ್ದರೆ, ದೇವಸ್ಥಾನಗಳಿದ್ದರೆ, ದೇವಾಲಯ ಮಂದಿರಗಳಿಗೆ ಹೋಗಿ ಒಂದು ಗುರು ಶಾಂತಿಯನ್ನು ಮಾಡಿಸ್ಕೊಂಡು ಬನ್ನಿ. ಎಲ್ಲವೂ ಸಹಿತ ಶಮನ ಆಗ್ತದೆ. ಆರೋಗ್ಯದಾಯಕವಾಗಿ ಜೀವನವನ್ನು ನಡೆಸ್ತೀರ. ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಸಿಂಹರಾಶಿಯವರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬಹುದೊಡ್ಡ ಜಾಕ್ಪಾಟ್ ಇದೆ. ಆದರೆ ಮತ್ತು ಜೂನ್ ಕಳೆದ ಮೇಲೆ ಸ್ವಲ್ಪ ಹಣದ ತೊಂದರೆಗಳು ಬರ್ತದೆ. ಅದಕ್ಕಾಗಿ ಎಚ್ಚರದಿಂದಿರಿ. ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಖುಷಿಯಾಗಲಿ, ಖುಷಿಯಿಂದಿರಿ, ನೆಮ್ಮದಿಯಿಂದ ಇರಿ. ಯಾರಿಗೂ ಸಹಿತ ನೋವು ಮಾಡದೆ, ನಿಮಗೂ ಸಹಿತ ನೋವು ಆಗದೆ ಎಲ್ಲರೂ ಸಹಿತ ಖುಷಿಯಿಂದ ನೆಮ್ಮದಿಯಾಗಿ ಬದುಕೋಣ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.